ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ರಣತಂತ್ರ ಹೆಣೆದಿದೆ. ದೆಹಲಿಯಲ್ಲಿ ಕುಮಾರಸ್ವಾಮಿ ಭೇಟಿಯಾಗಿ ರಾಜ್ಯ ಬಿಜೆಪಿ ನಾಯಕರು ಚರ್ಚೆ ಕೂಡ ನಡೆಸಿದರು. ವಿಧಾನಸಭೆ ಅಧಿವೇಶನದಲ್ಲೂ ಸರ್ಕಾರದ ವಿರುದ್ಧ ಸಮರಕ್ಕೆ ಪ್ಲಾನ್ ಮಾಡಲಾಗಿದೆ. ಸ್ಟೇ ಸಿಕ್ಕಿರುವಂತ ಸಂದರ್ಭದಲ್ಲಿ ಯಾವುದೇ ಪ್ರಕ್ರಿಯೆ ಕೈಗೊಳ್ಳಬಾರದು. ಕೊಡಕೆ ಹೊಡೆದ್ರಿ ಬಾಯೆಲ್ಲ ಬಡ್ಕೊಂತ ಇದ್ರಿ. ನಮಗೆ ಅಷ್ಟೇ ರೋಸ ಇದ್ದಿತ್ತು, ಅದರಿಂದ ಅನ್ಯಾಯ ಆಗದೆ ನಮಗೆ. ರೈತರ ಭೂಮಿ ಕಿತ್ಕೋಬೇಕು ಅನ್ನೋ ಆಸೆ ಇತ್ತು. ಆ ಭೂತಕ್ಕೆ ಇವತ್ತು ನಾವು ಒಂದು ಶವ ಅಣಕು ಯಾತ್ರೆಯನ್ನ ಮಾಡಿ ಮುನ್ನುಡಿ ಆಡಿದ್ದೀವಿ. Hotel Management with AI. Join IIHM, International Institute of Hotel Management. ಬಿಡದಿ ಟೌನ್ಶಿಪ್ ವಿರುದ್ಧ ಸಮರಕ್ಕೆ ಬಿಜೆಪಿ ಜೆಡಿಎಸ್ ಸಜ್ಜು. ಬೃಹತ್ ಪಾದಯಾತ್ರೆ ನಡೆಸಲು ಉಭಯ ಪಕ್ಷಗಳು ನಿರ್ಧಾರ. ದೆಹಲಿಯಲ್ಲಿ ಕುಮಾರಸ್ವಾಮಿ ಭೇಟಿಯಾಗಿ ಬಿಜೆಪಿ ನಾಯಕರ ಚರ್ಚೆ. ಬಿಡದಿ ಟೌನ್ಶಿಪ್ ಬಗ್ಗೆ ರೈತರ ಆತಂಕ ಮತ್ತು ವಿರೋಧದ ಬಳಿಕ ಭೂಸ್ವಾಧೀನ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ಸರ್ಕಾರ ಸ್ಥಗಿತಗೊಳಿಸಲಾಗಿದೆ. ಆದರೆ ಯೋಜನೆಯನ್ನ ಸಂಪೂರ್ಣ ವಾಪಸ್ ಪಡೆದಿಲ್ಲ. ಹೀಗಾಗಿ ಪ್ರತಿಭಟನೆಗಳನ್ನ ಇನ್ನೂ ನಿಂತಿಲ್ಲ. ಈ ಮಧ್ಯೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜಂಟಿ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಮುಂದಾಗಿವೆ. ನಿನ್ನೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಸಂಸದ ಪಿಸಿ ಮೋಹನ್ ಭೇಟಿಯಾದರು. ಬಿಡದಿ ಟೌನ್ಶಿಪ್ ವಿರುದ್ಧ ಸದನದ ಒಳಗೆ ಹಾಗೆ ಹೊರಗೆ ನಡೆಸುವ ಹೋರಾಟ ವಿಚಾರವಾಗಿ ಚರ್ಚೆ ಮಾಡಿದರು. ವಿಧಾನಸಭಾ ಅಧಿವೇಶನದಲ್ಲಿ ಬಿಡದಿ ಯುದ್ಧಕ್ಕೆ ದೋಸ್ತಿಗಳು ತಂತ್ರ. ಉಭಯ ಪಕ್ಷಗಳು ಜಂಟಿಯಾಗಿ ಅಥವಾ ಪ್ರತ್ಯೇಕವಾಗಿ ಪಾದಯಾತ್ರೆ ನಡೆಸಬೇಕೇ ಎಂಬ ಬಗ್ಗೆ ಶನಿವಾರ ಬೆಂಗಳೂರಿನಲ್ಲಿ ನಡೆಯುವಂತಹ ಸಭೆಯಲ್ಲಿ ರೂಪುರೇಷೆ ಅಂತಿಮಗೊಳಿಸಿ ಅಧಿಕೃತವಾಗಿ ಪ್ರಕಟಿಸಲಾಗುತ್ತೆ. ಆಗಸ್ಟ್ 13ರಿಂದ ಆರಂಭ ಆಗ್ತಾ ಇರುವಂತಹ ವಿಧಾನಮಂಡಲ ಅಧಿವೇಶನದಲ್ಲಿಯೂ ರೈತರ ಪರವಾಗಿ ಹಾಗೂ ಟೌನ್ಶಿಪ್ ಯೋಜನೆ ವಿರುದ್ಧ ಬಲವಾದ ಧ್ವನಿ ಎತ್ತಲು ಪ್ರತಿಪಕ್ಷಗಳು ನಿರ್ಧರಿಸಿವೆ. ಸಭೆ ಬಳಿಕ ಮಾತನಾಡಿದಂತಹ ಆರ್ ಅಶೋಕ್, ರೈತರನ್ನ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ, ಸದನದಲ್ಲೂ ದೊಡ್ಡ ಹೋರಾಟ ನಡೆಸಲಾಗುವುದು. ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿಯೂ ರಚನೆಯಾಗಬೇಕಿದ್ದು ಆ ಬಗ್ಗೆಯೂ ಸಮಾಲೋಚಿಸಲಾಗುವುದು ಅಂತ ತಿಳಿಸಿದರು. ಶನಿವಾರ ಅವರ ಕೆಲವು ನಾಯಕರು ಬರ್ತಾರೆ. ನಮ್ಮ ಕಡೆಯಿಂದನೂ ಒಂದು 4-5 ಜನ ಒಟ್ಟಿಗೆ ಸೇರಿ ಬಿಡದಿ ಹೋರಾಟವನ್ನು ಜಂಟಿಯಾಗಿ ಮಾಡಬೇಕಾ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ಘೋಷಣೆಯನ್ನು ಮಾಡ್ತೀವಿ. ವಿಧಾನಸಭೆ ಅಧಿವೇಶನದಲ್ಲಿ ಅದನ್ನು ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಅವರೇ ಮಾಡಿಲ್ಲ ಅಂದರೆ ಅಧಿವೇಶನ ನಡೆಯೋದೇ ಕಷ್ಟ ಆಗ್ತೈತೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಅದಾಗೋದು ಬೇಡ. ರೈತರನ್ನ ಒಕ್ಕಲೆಬ್ಬಿಸುವಂಥ, ಹಳ್ಳಿಗಳನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಎನಿ ಕಾಸ್ಟ್ ಬಿಡಲ್ಲ. ಇನ್ನೊಂದೆಡೆ ನಿನ್ನೆ ಬಿಡದಿಯ ಭೈರಮಂಗಲದಲ್ಲಿ ರೈತ ಮಹಿಳೆಯರು ಪೊರಕೆ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಕೊಡಕೆ ಹೊಡೆದ್ರಿ ಬಾಯೆಲ್ಲ ಬಡ್ಕೊಂತ ಇದ್ರಿ. ನಮಗೆ ಅಷ್ಟೇ ರೋಸ ಇದ್ದಿತ್ತು. ನಮ್ಗೆ ಯಾಕಂದ್ರೆ GDBಯಿಂದ ನಮ್ಗೆ ಸಖತ್ತು ರೋಸ ಕೋಪ ಇತ್ತು. ನಾವು ಈ ಟೌನ್ಶಿಪ್ ವಿರುದ್ಧವಾಗಿ ಇದರಿಂದ ಅನ್ಯಾಯ ಆಗದೆ ನಮಗೆ. ಅದನ್ನ ನಾವು ಬಾಕ್ಲಾಕ್ಬೇಕು ಅಂತ ನಮ್ಗೆ ಇವತ್ತು ರೋಸ ಹತ್ತಿ ನಾವು ಸತ್ತೋಯ್ತು ಅಂತ ಇವತ್ತು ಸ್ರವಕಾಶ ಮಣ್ಣು ಮಾಡ್ತಾ ಇದ್ದೀವಿ. ರೈತರ ಹೋರಾಟಕ್ಕೆ ಬೆಂಬಲವಾಗಿ ಜೆಡಿಎಸ್ ಆಗಸ್ಟ್ 9ರಿಂದ 11ರವರೆಗೆ 3 ದಿನಗಳ ಪಾದಯಾತ್ರೆ ನಡೆಸುವುದಕ್ಕೆ ತೀರ್ಮಾನಿಸಿದೆ. ರಾಮನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಯಿತು. ಭೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆಗೆ ಪ್ಲಾನ್ ಮಾಡಲಾಗಿದೆ. ಕೆಲ ದಿನಗಳಿಂದ ತಣ್ಣಗಿದ್ದಂತಹ ಬಿಡದಿ ಟೌನ್ಶಿಪ್ ವಿರುದ್ಧ ಸಮರ ಮತ್ತೆ ಭುಗಿಲೇಳ್ತಾ ಇದ್ದು, ವಿಧಾನಸಭಾ ಅಧಿವೇಶನದಲ್ಲಿ ಹೋರಾಟಕ್ಕೆ ವಿಪಕ್ಷಗಳು ರಣತಂತ್ರವನ್ನೇ ಹೆಣೆದಿವೆ. ಪ್ರಶಾಂತ್ ಹುಲಿಕೆರೆ, TV9, ರಾಮನಗರ.